ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಗುರುಗಳೇ, ನಂಗೆ ಯಾಕೋ ಭಯ ಆಗ್ತಾ ಇದೆ. ರಾತ್ರಿ ಆದ್ಮೇಲೆ ಕುರೂಪಿ ಶಕ್ತಿ ದುಪ್ಪಟ್ಟಾಗತ್ತೆ. ಹೆಸರು ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಅದು ಯಾಕೋ ಹಿಂಗೆ ವಿಚಿತ್ರವಾಗಿ ನಗ್ತಿದ್ಯಾ? ಯಾಕೆಂದ್ರೆ ನಾನಿನ್ನ ಬಲಿ ತಗೋತಿದ್ದೀನಲ್ಲ, ಅದಕ್ಕೆ ಜಾಜಿ. ಕಾಲರುದ್ರ ಸಿದ್ದೇಶ್ವರ ಕಡಕಿ ನಿನ್ನ ಆವಾಹನೆ ಮಾಡಿ ತಪ್ಪು ಮಾಡಿದಾನೆ. ಅವನ ತಪ್ಪಿಗೆ ತಕ್ಕ ಶಿಕ್ಷೆ ನಿನ್ನ ಕೈಯಿಂದಾನೇ ಆಗಬೇಕು. ನಿನ್ನ ಬಂಧನ ಅವನ ಕೈಯಿಂದಾನೇ ಆಗಬೇಕು. ಏನು ನಿನ್ನ ಆಟ ಮುಗಿತು ಗುರುಪೇ? ಇಷ್ಟೊತ್ತು ನೀನು ಮುಂದೆ ಓಡಾಡ್ತಾ ಇದ್ದಿದ್ದು ನಿಜವಾದ ಜಾತಿ ಅಲ್ಲ, ಕಡ್ಕಿ ಸೃಷ್ಟಿ ಮಾಡಿದ ಜಾತಿ. ಕೊನೆಗೂ ನಮ್ಮ ಬಲೆಗೆ ಬಿಟ್ಬಿಟ್ಟೆ. ಮೋಸ, ಅನ್ಯಾಯ, ನೀವೆಲ್ಲ ನನ್ನ ಮೋಸ ಮಾಡ್ತಿದ್ದೀರಾ. ನೀನ್ ಮಾಡಿದ ಮೋಸ ಅಲ್ವಾ? ನೀನ್ ಮಾಡಿದ ಅನ್ಯಾಯ ಅಲ್ವಾ ಕುರುಪಿ? ನಿಮ್ಮನ್ನು ಯಾರು ಸುಮ್ಮನೆ ಬಿಡಲ್ಲ. ಈ ಮಂಡಲದೊಳಗೆ ನಿನ್ನ ಯಾವ ತಂತ್ರಗಳು ನಡೆಯೋದಿಲ್ಲ ಕುರುಪೇ. ಈ ಕ್ಷಣ ನಿನ್ನ ಅಂತ್ಯ ಖಚಿತ.
ಈ ಒಂದು ನಿಂಬೆಹಣ್ಣು ಸಾಕು ನಿನ್ನನ್ನು ನಾಶ ಮಾಡೋದಕ್ಕೆ. ಕಡ್ಕಿ ಕುರುಪಿಯಲ್ಲಿ ಮಂಡಲ ನೋಡು ವಿರೂಪಾಕ್ಷ. ಈ ಕುರೂಪಿನ ಕ್ಷುದ್ರ ದೇವತೆ ಮುಂದೆ ಹೂತ್ ಹಾಕಬೇಕು. ಜಜಿ ಜಜಿ ಎದ್ದೇಳು ಜಜಿ ಜಜಿ ಎದ್ದೇಳು ಜಜಿ 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 ಎದ್ದೇಳು ಜಜಿ ಜಜಿ ಜಜಿ. ಬಂಗಾರಿ, ನನ್ಗೇನೋ ಆಗಿತ್ತು. ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನೇ ಅಲ್ವಾ ನಾ ಕರ್ಕೊಂಡ್ ಬಂದಿದ್ದು? ನಾನ್ ಕರ್ಕೊಂಡ್ ಬಂದ? ಏನ್ ಹೇಳ್ತಿದ್ಯಾ ನೀನು? ಹೂ ಕಣು, ನೀನೇ ನನ್ನನ್ನು ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದೆ. ಆಮೇಲೆ ಏನೇನೋ ಮಾತಾಡೋದಕ್ಕೆ ಶುರು ಮಾಡಿದೆ. ಜಾಗ ಸರಿ ಇಲ್ಲ ಅಂತ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಅವಾಗ ನಾನು ಎರಡೂ ಬಿದ್ದೆ. ಅದಾದ್ಮೇಲೆ ಏನಾಯ್ತು ನನಗೆ ನೆನಪಿಲ್ಲ. ಏನ್ ಹೇಳ್ತಿದ್ಯಾ ನೀನು? ನಾನ್ ಯಾವಾಗ ಕರ್ಕೊಂಡ್ ಬಂದೆ? ನಂಗೊಂದು ಅರ್ಥನೇ ಆಗ್ತಿಲ್ಲ. ಏನೋ ಹುಚ್ಚುಸಂಗ್ ಮಾತಾಡ್ತಿದ್ಯಾ? ಈ ಜಾಗನೇ ಸರಿ ಇಲ್ಲ, ಬಾ ಇಲ್ಲಿಂದ ಹೋಗೋಣ. ಲೋ ಬಂಗಾರಿ, ನೀ ನನ್ನ ಜೊತೆ ಬಂದಾಗ ಇದೇ ಹಂಗೆ ಹಾಕಿದ್ಯೇನೋ? ನಿನ್ ಜೊತೆನಾ? ನಾನಾ? ಹೋಗ್ಲಿ ಬಿಡು. ಬಾ ಹೋಗೋಣ ಬಾ. ಆದ್ರೂ ಅಲ್ಲ ಕಣೆ ಜಜ್ಜಿ, ನಾನು ಅದು ಹೇಳ್ತಿರೋದು. ನಾನು ಯಾವಾಗ್ಲೂ ನಿನ್ ಜೊತೆ ಹೋಗೋಣ ಬಾ ಬಾ.
ಅಂತೂ ಅಂದುಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಕಡ್ಕಿ. ನೀನೇ ಆವಾಹನೆ ಮಾಡಿಕೊಂಡು ಮೈ ಮೇಲೆ ಎಳ್ಕೊಂಡ ಕ್ಷುದ್ಧ ಶಕ್ತಿಗೆ ನೀನೇ ಒಂದು ಗತಿ ಕಾಣಿಸ್ಬಿಟ್ಟೆ. ಭೇಷ್. ಹುಟ್ಟಿಸಿದವನಿಗೆ ಸಾಯಿಸೋದು ಗೊತ್ತಿಲ್ವಾ ವಿರೂಪಾಕ್ಷ? ಹಾಗೆ ಇದು. ಆದ್ರೆ ನಾನು ಅದಕ್ಕೆ ತೆತ್ತ ಬೆಲೆ ಎಷ್ಟು ಗೊತ್ತಾ? ನನ್ನ ಶಕ್ತಿನೆಲ್ಲ ದಾರಿ ಎರೆದು ಕುರುಪಿನ ಬಂಧಿಸಿದ್ದೀನಿ. ನನ್ನ ಶಕ್ತಿ ವಿನಿಯೋಗ ಆಗಿದೆ. ಈಗ ಮತ್ತೆ ಶಕ್ತಿ ತುಂಬಿಕೊಳ್ಳೋ ಅನಿವಾರ್ಯತೆ ಎದುರಾಗಿದೆ. ಬಿಡು ವಿರೂಪಾಕ್ಷ. ಕ್ಷಯ ಆಗಿರೋ ಶಕ್ತಿನ ಮತ್ತೆ ಅಕ್ಷಯ ಆಗೋ ಹಾಗೆ ತುಂಬಿಕೊಳ್ಳೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು ಅಷ್ಟೇ. ಲೋ ಶೇಖರಿ, ನಿನ್ನ ಮಗಳಿಗೆ ನಿನ್ನ ಅಳಿನಿಗೆ ಮನೆ ಬಗ್ಗೆ ಮನೆ ಹಿರಿಯರ ಬಗ್ಗೆ ಸ್ವಲ್ಪನಾದ್ರೂ ಭಯ ಭಕ್ತಿ ಇದೆಯೇನೋ? ಹೀಗೆ ಸರಿ ಹೊತ್ತಿನಲ್ಲಿ ಬಸ್ರಿ ಹೆಣ್ಮಗಳನ್ನ ಹೊರಗಡೆ ಕರ್ಕೊಂಡೋಗಿದ್ದನ್ನಲ್ಲ, ಇವತ್ತು ಬರ್ಲಿ ಅವನು ಪೊರ್ಕೆ ಪೊರ್ಕೆ ಪೂಜೆ ಮಾಡ್ತೀನಿ. ಮಾ ಸುಮ್ಮನಿರಮ್ಮ, ಅವ್ರು ಬಂದ್ರೆ ಸಾಕು ಅಂತಿದ್ದೀನಿ. ಅವ್ರು ಬರೋಕ್ ಮುಂಚೆನೆ ಬೈಗಳ ಶುರು ಮಾಡಿದ್ಯಲ್ಲ. ಬೈದೆ? ಓಹೋ, ಘನಕಾರ್ಯ ಮಾಡಿ ಬಂದಿದ್ದೀರಿ ಅಂತ ಆರತಿ ಮಾಡಿ ಮನೆ ತುಂಬಿಸ್ಕೋಬೇಕಾ? ಹಾಗಲ್ಲಮ್ಮ, ನಾನೇ ಒಂದ್ ಹೆಜ್ಜೆ ಹೋಗಿ ಕರ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು. ನಾನು ಹೋಗೋದನ್ನು ನೀನೇ ತಡೆದೆ. ಅವರೇ ಚಿಕ್ಕ ಮಕ್ಳೇನೋ? ಪ್ರತಿ ಸಾರಿ ಅವ್ರು ಹೋದಾಗ್ಲೆಲ್ಲ ಕರ್ಕೊಂಬರಕ್ಕೆ ನೀನ್ ಹೀಗ್ ಮಾಡಿನೇ ಅವ್ರು ಮೆರಿತಾ ಇರೋದು. ಅಪ್ಪ, ಜಾಜಿ ಜಾಜಿ ಎಲ್ಲ ಹೋಗ್ಬಿಟ್ಟಿದ್ದೆ ಪುಟ್ಟ. ನೀನ್ ಬರ್ಲಿಲ್ಲ ಅಂತ ನನ್ನ ಜೀವ ಹೊಡ್ಕೋತಾ ಇತ್ತು. ಹೊಸಲು ಬಿಟ್ಟು ಕದಲಿಲ್ಲ ನಾನು, ಗೊತ್ತಾ? ನನಗೆ ಕ್ಷಮಿಸ್ಬಿಡಿ ಅಪ್ಪ. ಇವನ್ ಕರ್ದ ಅಂತ ನಾನು ಹೊರಗಡೆಗೆ ಹೋದೆ. ಕ್ಷಮಿಸಿ ಅಪ್ಪ. ಅವನ್ ಕರ್ದನಂತೆ, ಇವಳು ಹೋದ್ಲಂತೆ. ನಿಮ್ಮಪ್ಪ ಎಷ್ಟು ಸಲ ಹೇಳಿಲ್ಲ ಮನೆಯಿಂದ ಹೊರಗಡೆ ಹೋಗ್ಬೇಡಿ ಅಂತ? ಯಾಕೆ ಹೋದೆ? ಗಂಡ ಹೆಂಡತಿ ಇಬ್ರು ಮನೇಲೆ ಕೂತ್ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಕೊಳ್ಳಿ. ಬಸ್ರ ಹೆಣ್ಮಗಳು ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ಎಷ್ಟು ಸಲ ಹೇಳಿದ್ದು? ಜಾಜಿ ಮಾತಾಡಮ್ಮ. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು? ಏ ಬಂಗಾರಿ, ಹೇಳೋ, ಎಲ್ಲಿ ಕರ್ಕೊಂಡು ಹೋಗಿದ್ಯೋ? ಅಪ್ಪ, ಅದು ಬಂಗಾರಿ ಇತ್ತೀಚೆಗೆ ಹೇಗಾಡ್ತಿದ್ದ ಅಂತ ನಿಮ್ಗೆ ಗೊತ್ತಲ್ಲ. ಅದೇನೋ ಇದ್ದಕ್ಕಿದ್ದಾಗೆ ಹೊರಗೆ ಹೋಗೋಣ ಅಂತ ಕರ್ದ. ಅವನಿಗಿಲ್ಲ ಅನ್ನೋದಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಹೋಗಿದ್ದೆ ಅಪ್ಪ. ಹೋದೆ ಸರಿ, ಹೊತ್ತಿಗೆ ಮುಂಚೆ ಮನೆಗೆ ಬರೋಕ್ಕೇನಮ್ಮ?
ನಾವೆಲ್ಲ ಇಲ್ಲಿ ಆತಂಕದಿಂದ ಕಾಯ್ತಿರ್ತೀವಿ ಅನ್ನೋದು ಗೊತ್ತಾಗೋದು ಬೇಡವಾ? ನಿನಗಾದ್ರೂ ಪರಿಜ್ಞಾನ ಬೇಡವೇನಾ? ಅಯ್ಯೋ ಅಪ್ಪ, ಅದೊಂದು ದೊಡ್ಡ ಕತೆ. ಕರ್ಕೊಂಡು ಹೋಗೋದೇನೋ ಹೋದ್ಮೇಲೆ ಎಷ್ಟು ಆಟ ಆಡಿಸ್ತಾ ಗೊತ್ತಾ? ನನ್ಗಂತೂ ಭಯ ಆಗಿತ್ತು. ಯಾಕೆ ಹೆದರ್ಸ್ದೆ ಅವಳನ್ನ? ಬಸ್ಸಿ ಹೆಂಗಸ್ರನ್ನ ಹೆದರ್ಸ್ತಾರೇನೋ ಹಾಗೆ. ಎಲ್ಲೋ ಕರ್ಕೊಂಡು ಹೋಗಿದ್ದೆ ಅವಳನ್ನ. ಅವಳು ಬಂದಿಲ್ಲ ಅಂತ ನಾವು ನರಳಿಸ್ತಾ ಇದೀವಿ. ನಮ್ಮ ನರಳಿಸಿ ಏನೋ ಮಾಡ್ಬೇಕು ಅಂತಿದ್ಯಾ? ಅವನು ಅಂದ್ರೆ ನಿಮ್ಗೆ ಸದ್ರ ಆಗೋಗಿದಾನ. ಬರೀ ಹೆದರ್ಸಿ ಬದಿರ್ಸಿ ಅವ್ನ ಯಾಕಪ್ಪ ಹೊಡಿತಿದ್ದೀರಾ? ನಿನ್ಗೆ ಅಜ್ಜಿಗೆ ಅವ್ನ್ ಕಂಡ್ರೇನೆ ಆಗಲ್ವಲ್ಲ. ಅಷ್ಟಕ್ಕೂ ಯಾಕಪ್ಪ ಇಷ್ಟು ದೊಡ್ಡ ರಾಧ ಅಂತ ಮಾಡ್ತಿದ್ದೀರಾ? ಅವ್ನು ನನ್ನ ಆಚೆ ಕರ್ಕೊಂಡು ಹೋದ ಅಂತ ತಾನೆ? ಹೌದು, ಕರ್ಕೊಂಡು ಹೋದ. ಏನಾಯ್ತು ಈಗ? ಅವ್ನು ನನ್ನ ಗಂಡನಾಗಿ ಆಚೆ ಕರ್ಕೊಂಡು ಹೋಗೋಷ್ಟು ಅಧಿಕಾರ ಇಲ್ವಾ ಅವನ್ಗೆ? ಅವ್ನು ಆಚೆ ಕರ್ಕೊಂಡು ಹೋಗಿದ್ದ ಅಷ್ಟು ದೊಡ್ಡ ಅಪರಾಧ ಆಗೋಯ್ತಾ ಅಪ್ಪ ನಿಮ್ಗೆ? ಮಾತಿಗೂ ನನ್ನ ಸ್ಥಿತಿ ಇಂದಿರಲ್ಲ. ಏನಾಗಿದ್ಯಪ್ಪ ನನ್ನ ಸ್ಥಿತಿಗೆ? ನಾನೇನ್ ಸತ್ತೋಗಿದ್ದೀನ ಇಲ್ಲ ಸಾಯೋ ಸ್ಥಿತಿನಲ್ಲಿದ್ದೀನ? ಮಾತಾಡಿ ಅಪ್ಪ. ಮಾತಿಗೂ ಅವನನ್ನ ಹಂಗಸ್ತೆ, ಚುಚ್ಚದೆ, ಅವಮಾನಿಸ್ದೆ, ಹೊಡಿದೆ, ಮಾತಾಡೋದಕ್ಕೆ ಬರೋದಿಲ್ವಾ ನಿಮ್ಗೆ? ಹಾಗಲ್ಲಮ್ಮ. ಅಪ್ಪ, ನನ್ಗೂ ನೋಡಿ ನೋಡಿ ಸಾಕಾಗೋಗಿದೆ. ನನ್ ಗಂಡಂಗ್ ಅವಮಾನ ಆಗ್ತಿದ್ರೆ ಎಷ್ಟು ಅಂತ ತಡ್ಕೊಂಡಿರ್ಲಿ ನಾನು? ಬಾರೋ. ಆಯ್ತೇನೋ ಮಂಗಳಾರ್ತಿ ನಿನ್ಗೆ. ಮಗಳು ಅಂತ ಹೊಸಲೆ ಕಾಯ್ಕೊಂಡು ಬಿದ್ದಿದ್ದಲ್ಲ, ಸರಿಯಾಗಿ ಆಯ್ತು ನಿನ್ಗೆ ಮರ್ಯಾದೆ. ಶ್ರೀಚಕ್ರ 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 ನಂದು ಸಿಕ್ತು. ಯಜಮಾನ್ರೆ 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 ಅನಿಷ್ಟು ಮುಂದೆ ಇದೆ. ಎಂತ ಸಮಯದಲ್ಲಿ ಬಂದು ನನ್ನನ್ನು ಕರೆದು ನನ್ನ ರಸಭಂಗ ಮಾಡಿಬಿಟ್ಟಿಯಲ್ಲ. ಎಂಥ ಅದ್ಭುತವಾದ ಕನಸು, ಬಂಗಾರದಂತ ಕನಸು. ಆ ಕನಸಿನಲ್ಲಿ ನಾನು ಅನ್ಕೊಂಡಿದ್ದು ನನ್ನ ಕೈಗೆ ಸಿಕ್ಬಿಡ್ತಾ ಇತ್ತು. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲ. ಏನ್ ಬಂದಿದ್ದು? ಯಜಮಾನ್ರೆ, ಆ ಬಂಗಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೇನೆ. ಏನ್ ಹೇಳ್ತಾ ಇದೀಯಾ? ಹೌದು ಯಜಮಾನ್ರೆ, ಅವ್ನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಕಾಡ್ತಾ ಇಲ್ಲ. ಜಗ್ಗಿಯಲ್ಲೋ ಅವನ್ ಕಾವಲ್ ಕಾಯ್ತಾ ಇರ್ಲಿಲ್ವಾ? ಇಲ್ಲ ಯಜಮಾನ್ರೆ, ಅವನ ಹೆಂಡತಿ ಗರ್ಭಪಾತ ಆದಾಗ್ಲಿಂದ ಈ ಕಡೆ ಬಂದೇ ಇಲ್ಲ. ದರಿದ್ರವೇ, ಇಂಥವ್ರನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ. ನನಗೆ ನನ್ನ ತೆಗೆದು ಹೊಡ್ಕೋಬೇಕು. ನಾನೇ ಬಂಗಾರಿನ ಅಪಹರಿಸಿದ್ದು ಅಂತ ಅವನಿಗೆ ಗೊತ್ತಿಲ್ಲ ತಾನೆ? ಇಲ್ಲ ಯಜಮಾನ್ರೆ. ಹೋಗ್ ಸಾಯಿ. ಅಲ್ಲಿ ಬಂಗಾರಿ ತಪ್ಪಿಸ್ಕೊಂಡಿದ್ದಾನೆ. ಇಲ್ಲಿ
ಕನಸಿನಲ್ಲಿ ಅಮ್ಮನವರು ಶ್ರೀಚಕ್ರ ನನಗೇ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಏನಿದು?